ಬಾಬುರಾವ್ ಮಾತಾಡ್ತಾ ವಿಮಾನ ಹಾರಾಟದ ಬಗ್ಗೆ ಹೇಳ್ತಾನೆ. ತಕ್ಷಣ ಪೊಲೀಸರು ನಜೀರ್ನ ಮನೆಯವರ ಹತ್ರ ಬಂದು ಆ ಕಿಡ್ನಾಪರ್ನ ಕಾಲ್ಗಾಗಿ ವೇಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ತಾವು ಹೇಳಬೇಕಿದ್ದ ಎಲ್ಲ ವಿಷಯಗಳನ್ನ ಅವ್ರ ಹತ್ರ ಹೇಳಿದ್ರು. ಅವ್ರೇನಾದ್ರೂ ಕಾಲ್ ಮಾಡಿದ್ರೆ ಮೊದಲು ನಾವು ಎಲ್ಲಿ ಹಣ ತಲುಪಿಸ್ಬೇಕು ಅಂತ ಕೇಳಿ, ಹಾಗೆ ಮಾತಾಡ್ತಾ ಅಲ್ಲಿ ಏನಾದ್ರೂ ಶಬ್ದ ಬರ್ತಿದ್ಯಾ ಅಂತ ಕೇಳಿ ಅಂತ ಮೊದಲೇ ಇನ್ಫಾರ್ಮ್ ಮಾಡಿದ್ರು ಪೊಲೀಸರು. ಆ ಮನೆಯವರಿಗೆ ಅದು ವಿಚಿತ್ರ ಅನ್ನಿಸಿದ್ರು ಹಾಗೆ ಮಾಡಲೇಬೇಕಿತ್ತು. ಯಾಕೆಂದ್ರೆ ಲೌಡ್ ಸ್ಪೀಕರ್ ಹಾಕಿದ್ರೆ ಪೊಲೀಸರ ಬಗ್ಗೆ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೆ ಫೋನನ್ನು ಅವರೇ ರಿಸೀವ್ ಮಾಡಬೇಕಿತ್ತು. ಅದೃಷ್ಟಕ್ಕೆ ಫೋನ್ ರಿಂಗ್ ಆಯ್ತು. ಅದು ಆ ಕಿಡ್ನಾಪರ್ಸ್ದೇ ಆಗಿತ್ತು. ಫೋನ್ ರಿಸೀವ್ ಮಾಡಿದ್ದ ನಜೀರ್ ಮನೆಯವರಿಗೆ ಪೊಲೀಸರು ಹೇಳಿದಂತೆ ವಿಮಾನ ಹಾರಾಟದ ಸದ್ದು ಬಂದಿತ್ತು. ಪೊಲೀಸರ ಅನುಮಾನ ಬಲವಾಯಿತು. ಅವರು ಅವರ ಮಾಹಿತಿದಾರರ ಜಾಲವನ್ನು ಜಾಗೃತಗೊಳಿಸಿದ್ರು. ಕೆಲವೊಂದು ಅನುಮಾನಗಳು ಪಕ್ಕಾ ಸಾಕ್ಷಿಯಾಗುತ್ತೆ ಅನ್ನೋದಕ್ಕೆ ಈ ಕೇಸ್ ಒಂದು ಬೆಸ್ಟ್ ಎಕ್ಸಾಂಪಲ್. ಆ ಡೌಟ್ನಿಂದ ಕೇಸ್ ಕ್ಲಿಯರ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪೊಲೀಸರ ಬ್ರೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ಸಂಚಿಕೆ ಒಂದು ಒಳ್ಳೆ ಉದಾಹರಣೆ. ಈ ಅನುಮಾನದ ಎಳೆ ಹಿಡಿದು ಪೊಲೀಸ್ ತಂಡ ಹೊರಟು ನಿಂತಿತು. ಪದೇ ಪ್ಲೇನ್ ಸೌಂಡ್ ಬರ್ತಿದೆ ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಏರ್ಪೋರ್ಟ್ ಇರಲೇಬೇಕು ಅಂತ ಪೊಲೀಸರು ಹೆಜ್ಜೆ ಹಾಕಿದ್ದು HALಗೆ. ಆ ಸರೌಂಡಿಂಗ್ನ ಎಲ್ಲ ಕ್ರಿಮಿನಲ್ಸ್ಗಳ ಲಿಸ್ಟ್ ರೆಡಿ ಮಾಡಿದ್ರು ಪೊಲೀಸರು. ಅನುಮಾನಾಸ್ಪದವಾಗಿ ಆ ಏರಿಯಾದಲ್ಲಿ ಕ್ರಿಮಿನಲ್ ದಂಧೆಗೆ ವರ್ಲ್ಡ್ ಫೇಮಸ್ ಆಗಿದ್ದ ಟಿಪ್ಪು ಅನ್ನೋ ಒಬ್ಬ ಮಿಕಾನ ಎತ್ತಾಕೊಂಬಂತು ಪೊಲೀಸ್ ಪಡೆ. कौन रहे तो? चलो भाई ಸ್ವಚ್ಛ ಕನ್ನಡದಲ್ಲಿ ಕೇಳಿದಾಗ ಬಾಯಿ ಬಿಡಲು ನಿರಾಕರಿಸಿದವನು ಬೂಟೇಟಿನ ಜೊತೆ ಸಂಸ್ಕೃತದಲ್ಲಿ ಮಾತಾಡಿದಾಗ ಸತ್ಯ ನೀಟಾಗಿ ನಾಲಿಗೆ ತುದಿಯಿಂದ ಜಾರಿ ಆಚೆಗೆ ಬಿತ್ತು. ಆದರೆ ಕಿಡ್ನಾಪ್ ಮಾಡಿದವನು ಅವನಾಗಿರ್ಲಿಲ್ಲ. ಕಿಡ್ನಾಪರ್ಸ್ ಯಾರು ಅಂತ ಆತನಿಗೆ ಗೊತ್ತಿತ್ತು. ಅವರ ಹೆಸರು ಅಬ್ದುಲ್ ಗಫೂರ್ ಮತ್ತು ಗೋರು. ಹೌದು, ಚೈನ್ ಸ್ನ್ಯಾಚಿಂಗ್ಗೆ, ಹಾಫ್ ಮರ್ಡರ್ಗೆ, ಡಕಾಯಿತಿಗೆ ಈ ತಂಡ ಎತ್ತಿದ ಕೈ. ಬುದ್ಧಿವಾದ ಹೇಳಿದ್ರೆ ಸ್ವಂತ ತಂದೆಗೆ ಸ್ಕೆಚ್ ಹಾಕೋದಕ್ಕೂ ಹೇಸೋರಲ್ಲ ಇವರು. ಇಂಥವರ ಕೈಯಲ್ಲಿ ಕುರಿಯಂತೆ ಸಿಕ್ಕಿ ಹಾಕಿಕೊಂಡಿದ್ದ ನಜೀರ್ ಖಾನ್. ಇರ್ಲಿ, ಈ ಸುಳಿವು ಸಿಕ್ಕಿದ್ದೇ ತಡ. ಪೊಲೀಸರು HAL ಸರೌಂಡಿಂಗ್ನ ಗಲ್ಲಿಗಳಲ್ಲಿ ಹುಡುಕಲು ಶುರು ಮಾಡಿದ್ರು. ಅಷ್ಟರಲ್ಲಿ ನಜೀರ್ ಕುಟುಂಬಕ್ಕೆ ಮತ್ತೊಂದು ಕಾಲ್ ಬರುತ್ತೆ. ಆ ಧ್ವನಿ ಸರ್ಜಾಪುರ ರಸ್ತೆಯಲ್ಲಿ ಚೊಕ್ಕಸಂದ್ರ ದಾಟಿದ ಮೇಲೆ ಕೈಗೊಂಡನಹಳ್ಳಿ ಕೆರೆ ಇದೆ, ಅಲ್ಲಿಗೆ ದುಡ್ಡು ತರುವಂತೆ ಆರ್ಡರ್ ಮಾಡುತ್ತೆ. हेलो हेलो हेलो, मुझे आज रात किसी भी तरह पैसा चाहिए, 1 करोड़ रुपये. ಎಲ್ಲಿ ಬರಬೇಕಾಗಿ ಸರ್? ಸಜ್ಜಾಪುರ ರೋಡ್ ಮೇಲೆ ನೀವು ತಗೊಂಡು ಬಂದ್ಲಿಂದ್ರ ಅಂದರೆ ಈ ನನ್ನ ಮಗನಿಗೆ ನಾನು ಬಿಡಲ್ಲ, ನಾನು ಸಾಯಿಸ್ಬಿಡ್ತೀನಿ ನನ್ನ ಮಗನಿಗೆ. ಸರ್ ದಯವಿಟ್ಟು ಏನು ಮಾಡಬೇಡಿ, ನಿಮ್ಮ ದುಡ್ಡು ನಿಮ್ಮ ಹತ್ರ ಬಂದು ತಲುಪುತ್ತೆ. अगर कोई ये बात पुलिस गिलिस को पता चली तो मैं साला को साला जिंदा नहीं छोड़ूंगा. मैं ಸಾಯಿಸ್ಬಿಡ್ತೀನಿ ನನ್ನ ಮಗನಿಗೆ ಅವನಿಗೆ. ಆಯ್ತಾಯ್ತು. ಇಲ್ಲ, ಪೊಲೀಸವ್ರು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ.
ಪೊಲೀಸರಿಗೆ ವಿಷಯ ಹೋದ್ರೆ ನಜೀರ್ ಖಾನ್ನನ್ನು ಬಿರಿಯಾನಿ ಮಾಡಿ ಕಳಿಸ್ತೀನಿ ಅಂತ ಮಾಮೂಲಿ ಮಾತುಗಳು ಕೂಡ ಬರುತ್ತೆ. ಯಾಕೆಂದ್ರೆ ಈ ಕಪ್ಪು ಪ್ರಪಂಚದ ನಾಯಿಗಳು ಎಷ್ಟು ಪುಕ್ಕಲ್ರು ಅಂದ್ರೆ ಬಾತ್ರೂಮ್ಗೆ ಹೋಗೋದಕ್ಕೂ ತನ್ನ ಹುಡುಗರನ್ನ ಜೊತೆಲೇ ಇಟ್ಕೊಂಡಿರ್ಬೇಕು. ಅದೇನೇ ಇರಲಿ, ಪಾಪಿಗಳ ಕೊಡ ಮುಕ್ಕಾಲು ಭಾಗ ತುಂಬಿತ್ತು. ತುಂಬಿಸೋದಕ್ಕೆ ಪೊಲೀಸರು ರೆಡಿಯಾಗಿದ್ರು. ರಿವಾಲ್ವರ್ಗೆ ಬುಲೆಟ್ ತೂರಿಸಿ ರೆಡಿ ಮಾಡಿಕೊಂಡು ಪೊಲೀಸರು ನೇರವಾಗಿ ಹೊರಟಿದ್ದು ಕೈಗೊಂಡನಹಳ್ಳಿ ಕೆರೆಯ ಬಳಿ. ಇನ್ಫಾರ್ಮೇಶನ್ ಕೊಟ್ಟಿದ್ದ ಟಿಪ್ಪು ಅವರ ಬಳಿ ಗನ್ ಇದೆ ಅಂತ ಹೇಳಿದ್ದ. ಸೇಫ್ಟಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸ್ಕೊಂಡಿದ್ರು ಪೊಲೀಸರು. ಕತ್ತಲೆಯಲ್ಲಿ ಕಾಕಿ ಪಡೆ ಕಾದು ಕುಳಿತಿತ್ತು. ನಜೀರ್ನ ಮನೆಯವರು ದುಡ್ಡು ತಂದಿಟ್ಟೊಡನೆ ಮೆಲ್ಲನೆ ನಡೆದು ಬಂತು ಮಿಕಾ. ದುಡ್ಡನ್ನು ಕೈಗೆ ತಗೊಂಡಂಗೆ ಅವನ ಮೇಲೆ ಎರಗಿ ಬಿತ್ತು ಪೊಲೀಸ್ ಪಡೆ. ದೂರದಲ್ಲಿ ನಿಂತಿದ್ದ ಅಬ್ದುಲ್ ಗಫೂರ್ ಗಾಬರಿಯಿಂದ ಪೊಲೀಸರ ಮೇಲೆ ಎರ್ರಬಿರ್ರಿ ಶೂಟ್ ಮಾಡತೊಡಗಿದ. ಒಂದು ಬುಲೆಟ್ ಪೊಲೀಸರ ಜಾಕೆಟ್ಗೆ ತಗುಲಿತ್ತು. ಪುಣ್ಯಕ್ಕೆ ಬುಲೆಟ್ ಪ್ರೂಫ್ ಜಾಕೆಟ್ ಪ್ರಾಣ ಉಳಿಸಿತ್ತು. ಪೊಲೀಸರು ಕೌಂಟರ್ ಫೈರ್ ಮಾಡಿದ್ರು. ಆ ಗುಂಡಿನ ಚಕಮಕಿಯಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಶೂಟ್ ಮಾಡಿದ್ರಿಂದ ಅಬ್ದುಲ್ ಗಫೂರ್ನ ಎದೆ ಸೀಳಿಬಿಟ್ಟಿತ್ತು. ಪೊಲೀಸರಿಗೆ ಎಲ್ಲಿತ್ತೋ ಕೋಪ. ಇರೋ ಬರೋ ಬುಲೆಟ್ ಅನ್ನು ಗಫೂರ್ನ ಎದೆಗೆ ನುಗ್ಗಿಸಿಬಿಟ್ಟಿದ್ರು. ಆತ ಸ್ಥಳದಲ್ಲೇ ಮೃತಪಟ್ಟ. ಇನ್ನೊಬ್ಬ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದ. ಗುಂಡೇಟಿನಲ್ಲಿ ಗಾಯಗೊಂಡಿದ್ದವರನ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಸೇರಿಸಲಾಯಿತು. ನಂತರ ನಜೀರ್ನ ಬಳಿ ಬಂದು ನೋಡಿದಾಗ ಆತನ ಪರಿಸ್ಥಿತಿ ಯಾವ ದುಶ್ಮನ್ಗೂ ಬೇಡ ಹಾಗಿತ್ತು ಆತನ ಸ್ಥಿತಿ. ಇದು ಸಡನ್ ಆಗಿ ಶ್ರೀಮಂತರಾಗಬೇಕು ಅಂತ ಅಂದುಕೊಂಡಿರೋರ ಕತೆ. ದುಡ್ಡಿನ ಆಸೆಗೆ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಬೇಕಾಯ್ತು. ನಿಯತ್ತಾಗಿ ದುಡ್ದವನ್ಗೆ ಕಾಲ ಇಲ್ಲ ಇಲ್ಲಿ. ಇನ್ನು ತಲೆ ಹೊಡೆದು ಜೀವನ ಮಾಡೋನ್ ಟೈಮ್ ಸರಿ ಇರಬೇಕು ಅಂದ್ರೆ ಹೇಗೆ ಅಲ್ವೇ? ಒಬ್ಬ ದುಡ್ಡಿಗಾಗಿ ಜೀವ ಕಳ್ಕೊಂಡ, ಇನ್ನೊಬ್ಬ ಅದೇ ದುಡ್ಡಿಗಾಗಿ ತನ್ನ ಲೈಫನ್ನೇ ಕಳ್ಕೊಂಡ. ಇನ್ನು ಉಳಿದಿರೋದು ಪರಪ್ಪನ ಅಗ್ರಹಾರದ ಮುದ್ದೆ ಊಟ. ಅದು ನೆಟ್ಟಗಿದ್ರೆ ಅದು ಅವನ ಪುಣ್ಯ ಅಷ್ಟೇ. ಈ ಪ್ರಕರಣವನ್ನು ಭೇದಿಸಿದ ಪೊಲೀಸರನ್ನು ನೆನೆಸ್ಕೋತಾ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.